ಗನ್ ಇಟ್ಕೊಂಡು ಬಂದು ಸಿಎಂ ಸಿದ್ದರಾಮಯ್ಯನವರಿಗೆ ಹಾರ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಇವಾಗ ರಿಯಾಕ್ಟ್ ಮಾಡಿದ್ದಾರೆ. ಗನ್ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರಿಗೆ ಹಾರ ಹಾಕಿದಂತಹ ಪ್ರಕರಣ, ರಿಯಾಜ್ ಅಂತಕ್ಕಂಥ ವ್ಯಕ್ತಿ. ಈ ಪ್ರಕರಣದ ಬಗ್ಗೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ವೈಫಲ್ಯ ಅಂತಕ್ಕಂಥದ್ದು ಯಾವುದೂ ಆಗಿಲ್ಲ. ಅವರವರ ರಕ್ಷಣೆಗೆ ಅವರವರು ಇಟ್ಕೊಂಡಿರ್ತಾರೆ ಗನ್ನನ್ನು ಅಷ್ಟೇನೆ. ಈಗ ನನ್ನ ಬಳಿಯೂ ಕೂಡ ಗನ್ ಮ್ಯಾನ್ಗಳಿದ್ದಾರೆ. ವಿಪಕ್ಷಗಳಿಗೆ ಒಳ್ಳೆ ವಿಚಾರ ಮಾತನಾಡಿದ್ರೆ ಮಾತನಾಡಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮ್ಯಾನ್ಗಳು ತಲಾಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಯಾವ ಬದ್ಧತೆ ಮಾತಾಡೋಕ್ಕೆ ಏನಾದ್ರು ಇದ್ದರೆ, ಒಳ್ಳೆ ವಿಚಾರ ಇದ್ದರೆ ಮಾತಾಡಲಿ. ಪಾಪ ಏನು ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಈಗ ಮಾತಾಡೋದ್ರಿಂದ ಏನು ಪ್ರಯೋಜನ? ಯಾರ್ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮ್ಯಾನ್ಗಳು ತಲಾಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಯಾವ ಬದ್ಧತೆ ಮಾತಾಡೋಕ್ಕೆ ಏನಾದ್ರು ಇದ್ದರೆ, ಒಳ್ಳೆ ವಿಚಾರ ಇದ್ದರೆ ಮಾತಾಡಲಿ. ಪಾಪ ಏನು ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಈಗ ಮಾತಾಡೋದ್ರಿಂದ ಏನು ಪ್ರಯೋಜನ? ಯಾರ್ಯಾರು ಅವ್ರವ್ರ ರಿಯಾಜ್ ಗನ್ಮ್ಯಾನ್ ಅಲ್ಲ, ಅವ್ರು ಯಾರಿಗೂ ಗನ್ಮ್ಯಾನ್ ಅಲ್ಲ, ಸಿದ್ದರಾಮಯ್ಯನವ್ರಿಗೂ ಗನ್ಮ್ಯಾನ್ ಅಲ್ಲ. ಜೊತೆಗೆ ಅದನ್ನು ಅವರವರ ಆತ್ಮರಕ್ಷಣೆಗೆ ಅಂತ ಇಟ್ಕೊಂಡಿದ್ರು ಕೂಡ ಮುಖ್ಯಮಂತ್ರಿಗಳ ಬಳಿಗೆ ಹೋಗಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ಪ್ರೋಟೋಕಾಲ್ ಇರುತ್ತೆ. ಹಾಗಾಗಿ ಗನ್ ಇಟ್ಕೊಂಡು ಹೋಗಿರ್ತಕ್ಕಂಥ ತಪ್ಪು ಅಂತ ಭದ್ರತಾ ವೈಫಲ್ಯ. ಈಗ ಅದೇ ಸಂದರ್ಭದಲ್ಲೇ ಪೊಲೀಸರು ಅಲ್ಲಿದ್ದರು, ಅವಾಗ ತಡಿಬಹುದಾಗಿತ್ತು, ತಡೆದಿಲ್ಲ ಅಂತಕ್ಕಂಥದ್ದು ಕೆಲವರು ಆಡಿರ್ತಕ್ಕಂಥ ಮಾತು ಅಷ್ಟೇ.